ಭೂಲೋಕದಲ್ಲಿರುವುದಕ್ಕಾಗಲಿಲ್ಲ, ನೇರವಾಗಿ ಪಾತಾಳವನ್ನು ಸೇರಿದೆ. ಅಲ್ಲಿ ನಾಗಗಳ ಹೆಡೆಯನ್ನು ಮೆಟ್ಟಿ ನನ್ನದಾದಂತಹ ಸಾಮ್ರಾಜ್ಯವನ್ನು ಮೆರೆಸಿದೆ. ಪಾತಾಳ ಲೋಕದ ಈ ಪ್ರದೇಶವನ್ನು ಮಧುವನ ಎನ್ನುವಂತ ಅನ್ವರ್ಥ ನಾಮದಿಂದ ನನ್ನಿಂದಾಗಿ ಲೋಕದಲ್ಲಿ ಪ್ರಖ್ಯಾತಗೊಂಡಿದೆ. ಆದರೆ ಏನು ಮಾಡುವುದು? ಸಾಂಸಾರಿಕವಾಗಿ ಹೇಳುವುದಾದ್ರೆ ಎಡ ಸರಿ ಇಲ್ಲ ಅಂತ ಹೇಳ್ತಾರೆ. ಎಡ ಸರಿ ಇಲ್ಲ, ಎಡಭಾಗ ಬರಿದಾಗಿದೆ ಅಂತ. ಹೌದು, ಮದುವೆ ಆಗ್ಲಿಲ್ಲ, ಮಕ್ಕಳು ಇಲ್ಲ, ತಿರುಗಾಟ ಸುಮಾರಾಯ್ತು ಸ್ವಾಮಿ. ಏನು ಪ್ರಯೋಜನ ಆಗ್ಲಿಲ್ಲ, ನೋಡಿದ್ದೇ ಹೋಯ್ತು. ಆದ್ರೆ ಈಗ ಆಗಲ್ಲ, ಸಮಯ ಸರಿಯಾಗಿ ಬಂದ್ರೆ ಒಂದು ಮದುವೆ ಆಗ್ಬೇಕು ಅಂತ ಯೋಚನೆಯಲ್ಲಿ ನಾನಿದ್ದೇನೆ. ಅದು ಯಾರೋ ನನ್ನ ತಲೆ ಬಿಚ್ಚ ಮತ್ತೆ ನನ್ನ ವಿಷಯ ಗೊತ್ತಿಲ್ಲ ಅವನಿಗೆ. ನನ್ನ ತಲೆ ಬಿಚ್ಚಿ ನನಗೆ ದಾರಿ ಮೇಲೆ ಹೋಗ್ತಾ ಇದ್ದೆ. ನಿನ್ನ ತಲೆ ಬಿಸಿ ನಿನ್ನ ಮನೆಯಲ್ಲಿ ಅಲ್ಲಿ ಬಿಟ್ಟು ಬರ್ಬೇಕು. ಇಲ್ಲಿಗೆ ನಮ್ಗೆ ಇಲ್ಲಿ ಬಂದ ಮೇಲೆ ತಲೆ ಬಿಚ್ಚಿ ಆಗಿದ್ದು. ಅಲ್ಲಿರುವಾಗ ಇರ್ಲಿಲ್ಲ. ಏನು ತಲೆ ಬಿಸಿ ನಿನಗೆ? ನಾನು ದಾರಿ ಮೇಲೆ ಹೋಗುವಾಗ ಎಂತದ್ ನೀವು? ದಾರಿ ಮೇಲೆ ಎಲ್ಲರೂ ಹೋಗುದು, ಮೇಲೆ ಆಕಾಶದಲ್ಲಿ ಹೋಗುದಲ್ಲ. ನಾನು ಎಲ್ಲ ಹೋಗ್ತಾ ಇದ್ದೆ. ಎಲ್ಲಿಗೆ ನೇರವಾಗಿ ಹೋಗುದು? ನಾನು ಒಬ್ಬರು ಹಟ್ಟಿಗೆ ನುಗ್ಗುದ ನೀನು? ಹಟ್ಟಿಗೆ ನುಗ್ಗುದ? ನೋಡು, ನನಗೂ ಎಲ್ಲಿ ಬಂದಂತೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಪ್ರಜ್ಞೆ ಬೇಕು, ಪ್ರಜ್ಞೆ ಬೇಕು. ಅದು ಇಟ್ಕೊಂಡೆ ಬಂದದ್ದು. ಅದು ಎಲ್ಲಿ ಎಲ್ಲಿ ಪ್ರಜ್ಞೆ ಅಂತ? ಪ್ರಜ್ಞೆ ಯಾರು? ಅದು ಎಲ್ಲಿ ನನಗದ್ದು ಪ್ರಜ್ಞೆ ಉಂಟು. ಅದೇ ನನಗ ಪ್ರಶ್ನೆ ಅದು ಇಟ್ಕೊಂಡೆ ಬಂದೆ. ಎಲ್ಲಿಗೆ ಬಂದಂತಲೇ ಗೊತ್ತಾಗ್ಲಿಲ್ಲ. ಇದು ಪಾಂತಾಳ ಅಂದ್ರೆ ಇದೆಯಾ? ಪಾಂತಾಳ, ಪಾಂತಾಳ ಲೋಕ, ಪಾತಾಳ ಇದೆಯಾ? ಇದು ಇಲ್ಲಿ ಮದುವೆ ಎಲ್ಲುಂಟು? ಹುಡುಕಬೇಕಷ್ಟೇ ಎಲ್ಲಿ ಸಿಗ್ತದೆ ಅಂತ ಹೇಳಿ. ಹುಡುಕ್ಲಿಕ್ಕೆ ಎಲ್ಲೆಲ್ಲಿ ಸಿಗ್ತದೆ? ಮಧು ಅಲ್ಲ, ಅದು ಮಧು ಕುಡಿಯುವುದ ಅಲ್ಲ, ಊರಿನ ಹೆಸರು ಮಧುವನ. ಮಧುವನ ಅದು ಇದೆಯಾ?
ಬರ್ಲಿಲ್ಲ ನೋಡಿ ಕೊಡುದು. ಇಲ್ಲಿಗೆ ನಾಯಕರು ನಾಯಕರು ಇಲ್ಲಿಗೆ ನಾಯಕರು ನಾಯಕ ಅದೇ ಅವರ ಹೆಸರು ಅಂತ ಹೇಳಿದ್ರು ನೋಡಿ. ಉದ್ದಿನ ಬೇಳೆ ನನಗೆ ಅಗತ್ಯ ಬೇಕು. ಅದು ಛತ್ರದಲ್ಲಿ ನೆನೆಸಿ ಆಯ್ತಲ್ಲ ಉದ್ದಿನ ಬೇಳೆ. ದೇಶವ್ರೆ ನಮಗ್ ರಾಜಾರ್ವೆ ಇಲ್ಲಿ ಅಧಿಕಾರಿಯನ್ನು ನೋಡಿ 4 ಮಾತಾಡಿ ಹೋಗುವಂತ ಬಂದೆ. ಈ ಮಾತಾಡಿದ ಅಧಿಕಾರಿ ಅಲ್ಲ ಆ ಬಟ್ಟಿ ಇಷ್ಟು ಬೇಗ ನೀರು ಹಾಕಿದೆ. ಅಲ್ಲೇ ನೆನೆಸಿದ್ದ ಈಗಲೇ ಅರ್ಧ ಬೇಸುಕಿಟ್ರ ಅದು ಬೇಷ ಆಗಿರ್ಬೋದು. ಬೆಳಿಗ್ಗೆ ಬಾಯಿ ಹಾಕುದಲ್ಲ ನಮ್ಗೆ. ಬೆಳಿಗ್ಗೆ ಅಲ್ಲ ಈಗಲ ಬಾಯ ಮಾಡು ಬಂದಿ ಅಲ್ಲ ಅವ್ರನ್ನ ಅಲ್ಲಿ ನೆನೆಸಿದ್ದೆ ಯಾಕೆ? ಬೆಳಿಗ್ಗೆ ತಿನ್ಲಿಕ್ಕೆ ಬೇಕಲ್ಲ. ಇಲ್ಲಿ ಅಧಿಕಾರಿಯನ್ನು ಅವರು ದಿನ ತಿನ್ನುವುದು. ಅದೆಲ್ಲ ಮಾಡ ಇಲ್ಲಿ ಅಧಿಕಾರಿ ಹೆಸರು ವಿದ್ಯುನ್ಮಾಲಿ. ನನಗೆ ಅವರೇ ಅಗತ್ಯ ಬೇಕು. ವೀರ ವಿದ್ಯುನ್ಮಾಲಿ. ನನಗೆ ಅವರೇ ಅಗತ್ಯ ಬೇಕು. ವೀರ ವಿದ್ಯುನ್ಮಾಲಿ. ವೀರ ವಿದ್ಯುನ್ಮಾಲಿ. ಅವ್ರು ಎಲ್ಲಿದ್ರು? ಮೊದಲು ನೋಡಿದ್ದೇನೆ. ನಾನು ನೋಡ್ಲಿಲ್ಲ, ಹೆಸರು ಕೇಳಿದ್ದು. ಭಾವಚಿತ್ರ ಉಂಟಾ? ಆ ಒಂದಿಲ್ಲ. ಯಾವುದಾದ್ರೂ ಪುಸ್ತಕದಲ್ಲಿ ಉಂಟಾ? ಇಲ್ಲ, ನನ್ನ ಅಮ್ಮ ಹೇಳಿ ಕೇಳಿದ್ದು. ಅಮ್ಮ ಹೇಳಿದ್ರು. ಏನು ಅಂತ ಹೇಳಿದ್ರು? ಇಂಥವ್ರು ಇದ್ದಾರೆ ಪಾತಾಳದಲ್ಲಿ ಅಂತ. ಹಾಗಾಗಿ ಅವರು ಅಂತ ಬರುದು. ಅವ್ರು ಎಲ್ಲಿದ್ದಾರೆ ನಮ್ಗೆ ಅವ್ರನ್ನ ತೋರಿಸಿಕೊಡಿ. ಯಾಕೆ? ನನಗೆ ಅಗತ್ಯ ಮಾತಾಡ್ಲಿಕ್ಕೆ ಬೇಕು. ನನಗೆ ಅವರಲ್ಲಿ ಮಾತಾಡ್ಬೇಕು. ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನಮ್ಗೆ ಸಮಯ ಇಲ್ಲ. ನನಗೆ ಅವ್ರ ಹತ್ರ ಮಾತಾಡ್ಬೇಕು. ಅವ್ರು ಎಂತ ಮಾಡಿದ್ದಾರೆ ನಿಮಗೆ? ಎಂತಾದ್ರು ಕೊಡ್ಲಿಕ್ಕೆ ಉಂಟಾ? ಯಾರು ತಕೊಂಡದು ಕೊಡ್ಲಿಕ್ಕೆ ಉಂಟಾ? ಅವ್ರ ಹತ್ರ ನಾನು ತಗೊಂಡು ನಾನು ಅವ್ರ ಹತ್ರ ತಗೊಳ್ಳಿಕ್ಕಿಲ್ಲ. ಅಲ್ಲ, ಅವ್ರ ಹತ್ರ ತಗೊಂಡು ಅವ್ರು ಸಿಗುವುದಿಲ್ಲಲ್ಲ. ಅವರು ನಿನ್ನ ಹತ್ರ ಏನಾದ್ರು ತಕೊಂಡದು ಉಂಟಾ? ಯಾರ? ಅವರು ನಾನೇ ಖರ್ಚಿಗಿಲ್ದೆ ಕೇಳು. ಅವ್ರು ನನ್ನ ಹತ್ರ ಬರುತ್ತಾ? ನೀನೇ ದರಿದ್ರ. ನಾನೇ ಸಮಸ್ಯೆಯಲ್ಲಿದ್ದೆ. ಅವರಿಗೆ ನನ್ನ ಹತ್ರ ಬಂದು ಕೇಳುವುದಾ? ಎಲ್ಲಾದ್ರೂ ಅಗತ್ಯಕ್ಕೆ ಎಲ್ಲಿ ಸಿಗ್ತಾರಂತ ಕೇಳಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಯಾರು ಇರುವುದಿಲ್ಲ ನೋಡಿ. ಇಲ್ದಿದ್ದಾಗ ದಾರಿ ಮೇಲೆ ವೇಷಭೂಷಣ ಭಯಂಕರ ಇರ್ತದೆ. 3 ಮುಕ್ಕಾಲು ಇರುವುದಿಲ್ಲ. ಅಲ್ಲ, ಅವರು ಎಲ್ಲಿದ್ದಾರೆ? ಸರಿಯಾಗಿ ಒಮ್ಮೆ ನೋಡು. ನಿಮ್ಗೆ ಏನ್ ಸಮಸ್ಯೆ ಇಲ್ಲ? ಅದು ಜೀವಕ್ಕೆ ಸರಿ ಉಂಟು. ಮತ್ತೆ ನಿಮ್ಮನ್ನು ನೋಡಿ ನನಗೆ ಅವ್ರ ಅಗತ್ಯ ಬೇಕು. ನಿಮ್ಮದಂತ ನೋಡು. ಅವರಲ್ವನ ನಾನು. ನೀವ ಸತ್ತ ನಿಮ್ಗೆ ಹೇಳಿದ್ದಲ್ಲ. ಮತ್ತೆ ನೀವೇ ಬಂದು ಎದುರುಗಡೆ ನಿಂತ್ಕೊಂಡು ನನಗೆ ಗೊತ್ತಾಗ್ಲಿಲ್ಲ. ನನ್ನ ಮಾತಿಗೆ ನನ್ನ ಬುದ್ಧಿ ಬರುತ್ತೆ ಕೇಳ್ಪಡಿದ್ದು. ನೀವೇ ಅಗತ್ಯ ಬೇಕು. ನಿಮ್ ಜೊತೆ ಮಾತಾಡ್ಲಿಕ್ಕೆ ಏನು ಕಾರ್ಯ? ಆಲಿಸ್ಬೇಕು. ಜೀವ ನಂಗೆಲ್ಲ ಒಟ್ಟಿಗೆ ಇರ್ತಿದ್ರ ಕೈ ಅಂದಾಗ ನಿನಗಾಗಿ ಸರಿ. ದಾನವರಾಯ ನಾನು ಇಲ್ಲಿಯವಲ್ಲ. ಚೋಳಿತ ತಿಂದು ಬಂದೆ. ಚೋಳಿತ ತಿಂದು ಬಂದವ? ಅಲ್ಲೆಲ್ಲ ಮುಗೀತ. ಅದಕ್ಕೆ ಇಲ್ಲೊಂದು ಸ್ವಲ್ಪ ತಿನ್ಕೊಂಡು ಹೋಗ್ಬಂದು ಬಂದೆ. ಇಲ್ಲಿ ತಿನ್ನುವುದಕ್ಕೆ ಬಂದವನು? ತಿನ್ನುವುದಕ್ಕೆ ಬಂದದ್ದಲ್ಲ, ಅಲ್ಲಿಂದ ಇಲ್ಲಿಗೆ ಮಾತಾಡದಿಂದ ಬಂದೆ. ಬರ್ಲಿಕ್ಕೆ ಕಾರಣ ಏನು ಕಾರಣ? ನಮ್ಮಮ್ಮ ತಿಥಿ. ನಿನ್ನ ಅಮ್ಮನ ತಿಥಿಗೆ ನನಗೆ ಹೇಳಿಕೆ ಕೊಡ್ಲಿಕ್ಕೆ ಬರ್ತದ ನೀನು? ನನ್ನ ಸತ್ತಿದಾರಂತ ಯಾರು ಹೇಳಿದ್ರು? ಮತ್ತೆ ನಮ್ಮಮ್ಮನ ಹೆಸರು. ನಿಮ್ಮಮ್ಮನ ಹೆಸರು ಚೋಳಿತ ಅಧಿಕಾರಿಣಿ ತಿಥಿದೇವಿ. ತಿಥಿದೇವಿ ಅವರೇ ಕಳಿಸಿಕೊಟ್ಟದ್ದು. ಅವರು ಕಳಿಸಿಕೊಟ್ಟದ್ದು. ಹೌದು. ಏನು ಕಾರಣ? ನಿಮ್ಮ ಬಗ್ಗೆ ನಮ್ಮೂರಿನ ಎಷ್ಟು ಪ್ರಚಾರ ಉಂಟು. ಎಲ್ಲಿ?
ಪ್ರಚಾರದಲ್ಲಿದ್ದೇನೆ. ಭಾರಿ ಪ್ರಚಾರ. ನಾನು ಬಂದದ್ದೇ ಪ್ರಥಮ ಈ ಕಡೆಗೆ. ಅದು ಅಲ್ಲಿ ಪ್ರಚಾರ ನೋಡಿ. ಎಲ್ಲಿವರೆಗೆ ಪ್ರಚಾರ ಕೇಳಿದ್ರೆ ಎಲ್ಲೆಲ್ಲ ಪ್ರಚಾರ ಮಾಡಿದ್ದಾರೆ. ನಿಮ್ಮ ಪ್ರಚಾರ ಮೂರ್ದಾರಿಪುರದಲ್ಲಿ. ಮೂರು ದಾರಿ ಯಾವ ಸ್ಥಳ ಅನ್ನೋದು ಮುಖ್ಯ ಅಲ್ಲ. ಮೂರು ದಾರಿ ಕೂಡಿದ ಸ್ಥಳದಲ್ಲಾದ್ರೂ ಪ್ರಚಾರ ಹೇಗೆ ಕೇಳಿ. ಹೇಗೆ ನಿಮ್ಮನ್ನು ಹೊಗಳುವುದು ಹೇಗೆ? ಹೇಗೆ ಹರಿಮುರ್ದು ಮಾರಿ ತಿಂತ. ಹರಿಮೂರ್ತಿ ಮಾರಿತ. ಹೌದು, ಅದು ಹರಿಮುರ್ದ. ಅದು ಸ್ನಾನ ಮಾಡುದು. ಅಲ್ಲ, ಅದು ಹರಿ ತಿಮಿರ ಮಾಡ್ತಾಂಡ. ವೈರಿಕದ ತಿಮ್ಮ. ಅದು ನಿನ್ನಪ್ಪ ತಿಮ್ಮಪ್ಪ. ಅದೇ ನಮ್ಮಪ್ಪ ಪುಷ್ಟ. ವೈರಿಕಜ ವೈರಿಗಜ ಸಿಂಹ. ಅಖಿಲಾಂಡ ಕೋಟಿ ಬೋಳಮಂದಿ ನಾಯಕ. ಹಾಗೆ ಕಾಣ್ತಾನ. ಕೊಳಚಿ ಕಂಬ. ಎಲ್ಲಿ ಕಂಬದಲ್ಲಿ? ಅಲ್ಲಿ ನನ್ ಪ್ರತ್ಯಕ್ಷ ನೋಡ್ಬೇಕು. ಅವ್ರು ಹೇಳತ್ತೆ ಕಾಮಕ್ಕೆ ಅಂತ ಇಲ್ಲ. ಅಲ್ಲಿ ನನ್ ಪ್ರತ್ಯಕ್ಷ ನೋಡ್ಬೇಕು. ನೋಡ್ಬೇಕು ಮತ್ತೆ ಬಾ. ಅಲ್ಲ ಮತ್ತೆ ನೀವು ಅಲ್ಲ ಕೇಳಿದ್ರಿ. ಅವ್ರು ಹೋಗ್ಲಿಕ್ಕೆ ಹಾಗೆ. ಹೇಗೆ ಅಖಿಲಾಂಡ ಕೋಟಿ ಬೋಳಮಂದಿ ನಾಯಕ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಮಲ್ಲರಿಗೆ ಮಲ್ಲ. ಎಲ್ಲಿ ಮಲ್ಲರಿಗೆ ಮಲ್ಲ. ಮಲ್ಲರಿಗೆ ಮಲ್ಲ. ಜಗಜಗಕ್ಕ ಮಲ್ಲ. ಕೋಟಿಗೊಬ್ಬ ಸಿಂಹಾದ್ರಿಯ ಸಿಂಹ. ಈ ರೀತಿ ಹೊಗಳುತ್ತೆ. ಎಷ್ಟು ಬೇಕಾದ್ರೂ ಹೋಗೋಣ. ಹೊಗಳುವುದು ನಮ್ಮ ದಿತ್ಯ ಅಮ್ಮನಿಗೆ ಗೊತ್ತಾಯ್ತು. ಅಮ್ಮನಿಗೆ ಗೊತ್ತಾಗಿದೆ ತಡ. ಅಮ್ಮನಿಗೆ ನಿಮ್ಮ ಮೇಲೆ ಮನಸ್ಸಾಗಿದ್ದಲ್ವಾ? ಅಮ್ಮನಿಗೆ ನಿಮ್ಮ ಮೇಲೆ ಮನಸ್ಸಾಗಿದೆ. ಇನ್ನಮ್ಮನಿಗೆ ಪ್ರಾಯ ಎಷ್ಟು? 80. ಏನಾದ್ರೂ ಹೊಳಗೆ ಹಾಕ. 80 ವರ್ಷದ ನನಗೆ ಹಾಕಿ. ಅವಳು ಕಡ್ಕೊಂಡು ಚಾಕ್ರಿ ಮಾಡ್ತೀರಾ ನೀವು? ನೀನ್ ಮಾಡ್ತೀಯ? 80 ವರ್ಷ ಆಗಿದ್ದು ಮನಸ್ಸಾಗಿದ್ದ ಯಾಕೆ ಕೇಳಿ. ಯಾಕೆ? ನಿಮಗೆ ಮದುವೆ ಎನ್ನುವ ಶವ ಸಂಸ್ಕಾರ ಆಗಿದೆಯಾ? ಶವ ಸಂಸ್ಕಾರ ನಿನಗೆ ಮೊದಲು ಮಾಡ್ಬೇಕು. ಅಲ್ಲ, ಅದು ಮದುವೆ ಎನ್ನುವುದು ಸಂಸ್ಕಾರ. ಮದುವೆ ನಿಮಗೆ ಮದುವೆ ಆಗಿದೆಯಾ? ಮದುವೆ ಆಗ್ಲಿಲ್ಲ, ಆಗ್ಬೇಕು ಅಂತ ಹುಡುಗಿ ಉಂಟ. ಮಕ್ಕಳ ಮದುವೆ ಆಗಿದ ಮಕ್ಕಳಾಗ್ತದೆ. ಯಾರು ಹೇಳು? ದೇವ್ರು ಕೊಟ್ಟರೆ ಅದು ನಿನ್ನ ಅನುಭವ, ನನಗೆ ಗೊತ್ತಿಲ್ಲ. ಮದುವೆ ಆಗಲಿಲ್ವಾ? ಆಗುವ ಮನಸ್ಸುಂಟ? ಖಂಡಿತ ಉಂಟು. ಮನಸ್ಸಿದ್ರೆ ಬನ್ನಿ, ನಾನು ಬನ್ನಿ. ಯಾಕೆ ಬನ್ನಿ, ಹೋಗುವ. ನೀವು ಓಡ್ಬೇಡಿ, ನಾಚಿಕೆ. ಮೂರನೇ ವರ್ಗದವನು. ಗಂಡು ಅಲ್ಲ ಹೆಣ್ಣು ಅಲ್ಲ, ಮೂರನೇ ತೃತೀಯ. ಬನ್ನಿ ಅಂತ ಹೇಳಿದ ಯಾಕೆ? ನಿಮ್ ಹುಡುಗಿ ತೋರಿಸ್ತೇನೆ. ನಾನಿದ್ದಲ್ಲಿ ಬನ್ನಿ ಅಂತ ಹೇಳಿ. ಈಗ ತೋರಿಸ್ತೀಯ? ಹುಡುಗಿ ಯಾರು ಗೊತ್ತಾ? ಮತ್ತೆ ಆಚೆ ಬೈದು ಬೈತು ಮಾಡು. ಯಾಕೆ? ಎರಡು ಬಳಸ್ಕೊಂಡು ಏನು ಇಲ್ಲೇ ಇಟ್ಕೊಂಡು ಮಾತಾಡಿ ಬರ್ಬೋದು. ಅವ್ರು ಎದ್ದು ಹೋದ್ರಲ್ಲ. ನೀನು ಓದದ್ದೇ ಸಮಸ್ಯೆ ಆಗಿದ್ದಾರೆ. ಯಾಕೆ ನಾವಿಲ್ಲಿ ಮಾತಾಡುವಾಗ ಅವ್ರಿಗೆ ಅಂತ ಕೆಲಸ ಅವ್ರೊಟ್ಟಿಗೆ ನನಗೂ ತಿರುಗಾಟ ಉಂಟು. ಹೌದಾ? ಅದಕ್ಕೆ ನೀವು ಅವ್ರ ಆಸ್ಥಾನ ಗಾಯಕರಲ್ವ? ತಿರುಗಾಟ ಉಂಟು ನನಗೆ. ಅವರು ಇಲ್ಲಿ ನಿಮ್ಮವ್ರೆ ನಮ್ ಕಡೆ ಇದ್ರು ಅವರು. ಹಾಗಾಗಿ ನಿಮ್ಗೊಂದು ವಾತ್ಸಲ್ಯ. ಅದಕ್ಕೆ ಅವ್ರು ಎದ್ದು ಹೌದು, ವಾತ್ಸಲ್ಯ ಎದ್ದು ಹೋಗಿದ ಬರ್ತಾರೆ ಮತ್ತೆ ಮಾತಾಡ್ಲಿಕ್ಕೆ. ನಾನಿದ್ದೇನಲ್ಲ ಈಗ ಮಾತಾಡ್ಲಿಕ್ಕೆ. ಮಾತಾಡು. ವಿಷಯ ಏನು? ಆವಾಗ ದಿತ್ಯ ಅಂತ ಹೇಳಿಲ್ವಾ? ಅವಳಿಗೊಬ್ಳು ಮಗಳು, ಹೆಸರು ಮಾಲಿನಿ ದೇವಿ. ಮಾಲಿನಿ ದೇವಿ. ಅವಳಿಗೆ ಇತ್ತೀಚೆಗೆ ಪ್ರಾಯ ಬಂತು. ಪ್ರಾಯ ಬಂದಿದ್ದು? ಅವಳಿಗೆ ಪ್ರಾಯ ಬಂತ. ಅಲ್ಲಿಗೆ ದಿತ್ಯಮ್ಮನನ್ನು ಕರೆದ್ರು. ದೂತ, ನಿನ್ನ ಮೇಲೆ ಭಾರಿ ಅಭಿಮಾನ ಉಂಟು, ನೀನು
ಪ್ರಾಯ ಬಂದಿದೆ, ಹ. ನೀನಿಲ್ಲಿ ಇರ್ಬೇಡ, ಊರು ಬಿಡಂತ. ಅವರ ಮಗಳಿಗೆ ಪ್ರಾಯ ಬರುವುದಕ್ಕೂ ನೀನು ಊರು ಬಿಡುವುದಕ್ಕೂ ಏನೋ ಅನುಮಾನ ಬರ್ತಾ ಉಂಟು. ಕೆಟ್ಟವನೇ ನೀನು. ಅನುಮಾನ ಅಲ್ಲ, ಮತ್ತೆ ಊರು ಬಿಡ್ಲಿಕ್ಕೆ ಕಾರಣ ಉಂಟು. ಏನು? ಅವಳಿಗೆ ಹುಡುಗ ಮುಟ್ಲಿಕ್ಕೆ. ಹುಡುಗನು ಹುಡುಗನನ್ನ? ನೀನು ನಾನು ಆ, ಹಾಗಾಗಿ ನಾನು ಕಳಿಸಿಕೊಟ್ಟದ್ದು. ಹ. ಯಾಕಂತ ಹೇಳಿದೆ, ಹ. ಅಟ್ಟ ಚಂದದವಳು. ಹ. ನಮ್ಮೂರಲ್ಲಿ ಅವಳನ್ನು ಬಿಟ್ಟರೆ ಮತ್ತೆ ಯಾರು ಇಲ್ಲ. ಯಾರು ಇಲ್ಲ. ನಮ್ಮೂರಾಗ ನಿಮ್ಮೂರಲ್ಲಿ ಇಲ್ಲ? ಇಲ್ಲ ಇಲ್ಲ. ಮತ್ತೆ ಎಲ್ಲಿದ್ದಾರೆ? ನಿಮ್ಮೂರಿಗೆ ಬಂದು ನೋಡ್ದೆ. ಹ, ನಮ್ಮೂರಲ್ಲಿ ಇಲ್ಲ. ಏನು ಊರ ಇದೆ? ಹ? ಏ, ನಾನು ಬಂದು ಇಷ್ಟು ಹೊತ್ತಾಯ್ತಲ್ಲ, ಹ, ಒಂದೇ ಒಂದು. ಹ. ಆ ರೂಪಕ್ಕೆ ನಾನು ಕಾಣಲೇ ಇಲ್ಲ. ಅದಕ್ಕೆ ಸರಿ ಸಮಾನವಾದದ್ದು ಇಲ್ವಾ? ಚಂದದವರಿಲ್ಲ ಅಂತಲ್ಲ, ಹ. ಅದಕ್ಕೆ ಎಳೆ ಆದವರಿಲ್ಲ. ಹ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಹ. ಇದ್ದಾರೆ. ಎಲ್ಲಿ? ನೀವು ಮೇಲೆ ಹೋಗ್ಬೇಕು. ನಾನು ಮೇಲೆ ಹೋಗೋದಕ್ಕೆ ನೀನು ಕಾಯ್ಬೇಕಾ? ಮೇಲಂದ್ರೆ ಎಲ್ಲಿಗೆ? ಎಲ್ಲಿಗೆ? ನೀವು ಸ್ವರ್ಗಕ್ಕೆ ಹೋಗ್ಬೇಕು. ಸ್ವಲ್ಪ ಮೇಲಿರುವ ಸ್ವರ್ಪ ಲೋಕ, ಸರ್ಕಾರ ಅಲ್ಲಿ ನಿಮಗೆ ಆಪ್ಸೀರಿ ಗೊತ್ತುಂಟಾ? ಯಾರು? ಆಪ್ಸೀರಿ ಅಪ್ಸರ ಯಾರು? ಅದೇ ಹ. ದೊಂಬಿ, ಊದ್ಬತ್ತಿ, ಮೇಣಬತ್ತಿ, ಮಂಡಿಬತ್ತನಿಗೆ ಇವರೆಲ್ಲ ಗೊತ್ತುಂಟಾ? ತುಂಬಿ ಎಬ್ಬಿಸುದು ನೀನು. ಅದು ಒಳ್ಳೆ ಇದ್ದಾಳಲ್ಲ, ರಂಬೆ, ಊದ್ಬತ್ತಿ, ಊರ್ವಶಿ, ಮೇಣಬತ್ತಿ, ಮೇನಕೆ. ಮತ್ತೊಬ್ಬಳಿದ್ದಾಳೆ ಯಾರು? ಚಂದದವಳು. ಹ. ಅವಳು ಯಾವಾಗ್ಲೂ ಬರುವುದಿಲ್ಲ. ಹ. ನೀವು ಕರೆ ಕಳಿಸಿಕೊಟ್ರೆ ಮಾತ್ರ ಬರುದು. ಯಾರು? ಆಂಬುಲೆನ್ಸ್. ಹ? ಆಂಬುಲೆನ್ಸ್ ಕರೆ ಕೊಟ್ಟು ನಿನ್ನನ್ನೇ ಕರ್ಕೊಂಡು ಹೋಗ್ತಾರೆ. ಅಲ್ಲ, ಅವಳು ಬರುವುದೇ ಹಾಗೆ. ಆಲಂಬುಸೆ. ಅದೇ ಆಂಬುಲೆನ್ಸ್. ಏ, ನೀನು ಅದರಲ್ಲೇ ಇದ್ದೇನೆ, ಅದು ಬೇರೆ ಬರೋದಿಲ್ಲ ನೀನು. ಅದೇ ಅದೇ ಅವಳೆ. ಇವರೆಲ್ಲರಿಗಿಂತ ಮಿಗಿಲಾದ ರೂಪವತಿ. ಹ, ರೂಪವತಿ ಹೌದು, ಹ, ವಿದ್ಯಾವತಿ ಹೌದು, ಹ. ಗುಣವತಿ ಹೌದು, ಹ. ಗರ್ಭವತಿ ಹೌದು. ಏ, ಅವಳು ನಿಮಗೆ ಸಿಗಬೇಕು ಅಂತಂದ್ರೆ ಗರ್ಭಾತಿ ನನಗೆ ಯಾಕೋ? ಯಾರು ಗರ್ಭವತಿ? ಯಾರು ಹೇಳಿ? ನೀನೇ ಹೇಳ್ತೇನೆ. ರೂಪವತಿ, ಹ. ವಿದ್ಯಾವತಿ, ಹ. ಗುಣವತಿ, ಹ. ಗರ್ಭ. ಏ, ಅದು ಬೇಡ, ಅದು ಇನ್ನು ಆಗ್ಬೇಕಷ್ಟೇ ಮುಂದಕ್ಕೆ. ನಿಗರ್ಭವತಿ. ನಿಗರ್ಭವತಿ. ಹ. ಗರ್ಭ ಅನ್ನೋದೇ ಇಲ್ಲ. ಹ. ಅದರಲ್ಲಿ ಅಷ್ಟು ಚಂದದವಳು. ಹ. ಅವಳನ್ನು ಮದುವೆ ಆಗುವ ಮನಸ್ಸಿನ ತಡ ಮಾಡಬೇಡಿ. ಹ, ಈಗಿಂದೀಗಲೇ ಒಂದು ದಪ್ಪಳ ತಗೊಂಡು ದಪ್ಪಣ ಹಾಕಿ ನಿನ್ನನ್ನು ಹೊಲಿಲಿಕ್ಕೆ. ನಿನ್ನ ಬಾಯನ್ನು ಮೊದಲು ಹೊಲಿಬೇಕು ದಪ್ಪಣದಲ್ಲಿ. ನೀವು ಬರುವಾಗ ಹಾಗೆ ಬರ್ತೀರಾ? ಮತ್ತೆ ನಿಮ್ಮ ಮದುವೆದು ಹ, ದಿಬ್ಬಳ ದಿಬ್ಬಳ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ದಿಬ್ಬಳ ಸಮೇತ ಬಾಸಿಂಗ ಕಟ್ಟಿಕೊಂಡು ಹ. ದಿಪ್ಪಣ ಸಮೇತನಾಗಿ ಹೊರಡು. ದಿಬ್ಬಳ ಸಮೇತವಾಗಿ ನೀವು ಬಂದದ್ದು ಹೋದಂತಾರೆ. ಹ. ಅವಳನ್ನು ನಿಮಗೆ ಪಚ್ಚ ಮದುವೆ ಮಾಡಿಸ್ತಾರೆ. ಹೌದಾ? ನಿಮ್ಮ ಈ ಕಡೆಗೆ ಬಾ. ಎಲ್ಲಿ ನಿಲ್ತೀನಿ ನೀನು? ನನಗೆ ಎಲ್ಲಿ ನಿಲ್ಲಬೇಕು ಅಂತ ಗೊತ್ತಾಗುದಿಲ್ಲ. ನಮ್ಮ ನೀವೆಲ್ಲ ಎಲ್ಲಿ ಇರ್ತೀರಿ ನನಗೂ ಗೊತ್ತಾಗ್ತದೆ. ಏ, ನಮ್ಮದು ಮಾತು ಎಲ್ಲಿ ಇರ್ತದೆ ನನಗೂ ಗೊತ್ತಾಗ್ತದೆ. ಅಷ್ಟು ಸಂತೋಷ ಆಗಿದೆ ಈಗ. ಹಾ, ಹಾ. ಅದಕ್ಕೆ ಎಲ್ಲಿ ನಿಲ್ಲಬೇಕು ಅಂತ ಗೊತ್ತಾಗುದಿಲ್ಲ. ಹಾ, ಈಗ ಬಾ. ಸಂತೋಷದ ಹೀಗೆ. ಆಚೆ. ಆಚೆ ಬೇಡ, ಇಲ್ಲಿ. ನೀನು ತಂದಂತ ವರ್ತಮಾನ ಹಾ. ಮನಸ್ಸಿಗೆ ಬಹಳ ಮುದವನ್ನು ನೀಡಿದೆ. ಹೌದಾ? ಯಾರಿಗಾದ್ರೂ ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಹೌದು. ಒದಗಿಯುವುದು ನನಗೀಗ ಹಾ. ಒಂದು ಅವಕಾಶವು ಕಾಲವೂ ಹೌದು. ಹೌದು. ತಂದಂತ ಆ ವಾರ್ತೆಯಿಂದ ಸಂತೋಷಗೊಂಡವನಿದ್ದೇನೆ. ನಿಮಗೆ ಹೇಳ್ಬೇಕು ಈಗ. ನನಗ ಈಗ ನಮ್ಗೆ ಬೇಕಾದ ಸ್ತುತಿ ಸಿಗ್ತದ? ಸಿಕ್ಕಬಹುದು, ಪ್ರಯತ್ನ ಮಾಡ್ತೇನೆ. ತಂದಿಟ್ಕೊಂಡ್ರೆ ನೋಡು, ಸುತ್ತು ಬಾ. ಈಗ ನಮ್ಗೆ ಬೇಕಾದ ಸಿಗ್ತದೆ ಇಲ್ವೋ ಗೊತ್ತಿಲ್ಲ. ಹ. ನಿಮ್ಮಲ್ಲಿ ಏನಿದೆ? ನಮ್ಮಲ್ಲಿ ಎಲ್ಲ ಉಂಟು. ನಮ್ಗೆ ಧರ್ಮ ಸಿಗ್ತದೆ ಅಂತಂದ್ರೆ ಯಾವ್ದಾದ್ರು ಆಗ್ತದೆ. ಹಣ್ಣಿನ ರಸ ಬೇಕಾ ನಿನಗೆ? ಹ? ಹಣ್ಣಿನ ರಸ. ಹಣ್ಣಿದ ಹ, ಅದು ಬೇಕಾ? ಏನನ್ನು ಕಳ್ಸದ? ಹ, ಅದು ಆಗುದಿಲ್ಲ. ತಲೆ ಹಿಡಿದ್ರು ನೀನು ಸಸ್ಯಾಹಾರಿಯ ಅಲ್ಲ ಮಾಂಸಾಹಾರಿಯ? ಸಸ್ಯಾಹಾರಿಯ ಮಾಂಸಾಹಾರಿಯ? ಯಾವ್ದು ಅನುಕೂಲ ತಿನ್ನು. ನಮ್ಮಲ್ಲಿ ಯಾವುದು ಬೇಕಾದ್ರೂ ಉಂಟು. ಹೌದಾ? ನಿನಗೆ ಕಾಲಾದಿತ ಕೈಯಾದಿತ. ಕಾಲಾದಿತ ಕೈಯಾದಿತ. ನಮ್ಗೆ ಕೊಯ್ಯೇ ತೊಂದಿಲ್ಲ, ಕಾಲ ಬೇಡ. ಯಾಕೆ? ಗೊತ್ತಿ ಅದು ಆಗ್ತದ. ಹ. ಸ್ವಲ್ಪ ರಸ ಒಳಗೆ ಹೋದ್ರೆ ಸಾಕು, ಹ. ಎಂತದನ್ನು ಜಗಿಬಹುದು. ಆರಂಭವಾದ ಮಾತು. ಮತ್ತೆ ನೀನು ನನ್ನ ಸಂಘಕ್ಕೆ ನಿಮ್ಮ ಸಂಘಕ್ಕೆ ಬಂದ್ರೆ ಅದೇ ಸಿಗ್ಬೋದು. ಅಲ್ಲ, ಬರ್ಬೋದು. ಹ. ನೀವು ಅಲ್ಲಿ ಬಂದ್ರೆ ನಾವು ನಿಮ್ಮ ಒಡನಾಡಿ ಅಲ್ವಾ? ಅಲ್ಲಿ ಮತ್ತೆ ನನ್ನ ಲೆಕ್ಕದಲ್ಲಿ, ಅಲ್ಲಿ ನಿನ್ನ ಲೆಕ್ಕದಲ್ಲಿ. ಹೌದೌದು. ಆದ ಕಾರಣ ಹ. ನಾನು ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಹ. ದಿಪ್ಪಣ ಸಮೇತನಾಗಿ ಹ. ಶೋಣಿತಾಪುರಕ್ಕೆ ಬರ್ತೇನೆ. ಆಯ್ತು. ನೀನು ಹೋಗಿ ವರ್ತಮಾನವನ್ನು ಹೇಳು.